ಯೋಚನೆ ಮಾಡಿ, ಬದುಕಲ್ಲಿ ಯಾವುದಕ್ಕೂ ನಾವು ಸಮಯ ಕೊಡ್ತೀವಿ. ನಮ್ಮ ದೇಹವನ್ನು ಹಾಳು ಮಾಡಿಕೊಳ್ಳಿಕ್ಕೆ, ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಿಕ್ಕೆ, ನಮ್ಮ ಬದುಕನ್ನು ಹಾಳು ಮಾಡುವ ವಿಚಾರಗಳು ಇಂದ್ರಿಯಗಳಿಗೆ ತುಂಬ ಸುಖ ಅನಿಸುತ್ತೆ. ಆದರೆ ಇಂದ್ರಿಯಾತೀತವಾಗಿ ನಾವು ಯೋಚನೆ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೀವಿ. ನಾವು ಬಾಯಿಗೆ, ಕೈಗೆ, ಕಣ್ಣಿಗೆ ಅಥವಾ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಥವಾ ಈ ಇಂದ್ರಿಯಗಳಿಗೆ ಸುಖ ಪಡಿಸಲಿಕ್ಕೆ ನಮ್ಮ ಜೀವನವನ್ನು, ನಮ್ಮ ಸಮಯವನ್ನು ಮೀಸಲಿಟ್ಟಿರೋದು ದುರಂತ. ಇರಲಿ, ಚೆನ್ನಾಗಿ ಉಣಬೇಕು, ತಿನ್ನಬೇಕು, ಹೌದು. ಜೊತೆಗೆ ಪಾರಮಾರ್ಥ ಚಿಂತನೆ, ಪಾರಮಾರ್ಥಿಕವಾದ ಆಧ್ಯಾತ್ಮಿಕವಾದ ವಿಚಾರಗಳನ್ನು ತಿಳ್ಕೊಳ್ತಾ ಈ ಮನುಷ್ಯ ಜನ್ಮದಲ್ಲಿ ಮುಂದೆ ಬರುವ ಎಷ್ಟು ಜನ್ಮ ಇರ್ಬೋದು ಅಲ್ಲೆಲ್ಲ ನಾವು ಅರಿವಿನಿಂದ ಬದುಕಬೇಕು, ಶ್ರೇಷ್ಠವಾಗಿ ಬದುಕಬೇಕಂದ್ರೆ ಈ ಜನ್ಮ ಅದಕ್ಕೊಂದು ತಯಾರಿ. ಸುಮ್ಮನೆ ಇದ್ದು ಸುಮ್ಮನೆ ಹೋಗ್ಬಿಟ್ರೆ ಒಳ್ಳೇದಲ್ಲ ಅಂತ ಅಲ್ವಾ? ಮಾತಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮಗೆ ಗುರುಗಳು ಒಂದು ಕತೆ ಹೇಳೋರು. ನಮಗೆ ಯಾವಾಗಲೂ ಬದುಕಲ್ಲಿ ಏನಾದರೂ ಕಷ್ಟಗಳು ಒದಗಿ ಬಂದಾಗ, ದೇವರು ನನಗೆ ಅನ್ಯಾಯ ಮಾಡಿಬಿಟ್ಟ, ದೇವರು ನನಗೆ ಮೋಸ ಮಾಡಿಬಿಟ್ಟ, ಹೀಗೆ ನಾವು ದೇವರನ್ನು ತುಂಬ ಬಾರಿ ಬೈಕೊಳ್ತೀವಿ. ಆದರೆ ನೀವು ಯೋಚನೆ ಮಾಡಿ, ಬದುಕಲ್ಲಿ ಎಷ್ಟು ಬಾರಿ ದೇವರು ನಮಗೆ ಅನುಕೂಲವಾಗುವ ಹಾಗೆ ಪರಿಸ್ಥಿತಿಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಆಗಲೆಲ್ಲ ನಾವು ಕೃತಜ್ಞತೆ ಹೇಳಿದ್ದೀವ? ಬಹುಶಃ ಎಲ್ಲೋ ಒಮ್ಮೆ ಹೇಳಿರ್ಬೋದು. ಆದರೆ ನಮಗೆಲ್ಲ ಯಾವಾಗೆಲ್ಲ ಭಗವಂತ ಒಳ್ಳೇದು ಮಾಡಿದ ಅವಾಗೆಲ್ಲ ನಾವು ದೇವರೇ ನನಗೆ ಒಳ್ಳೇದಾಯ್ತಪ್ಪ, ಥ್ಯಾಂಕ್ಸ್ ಅಪ್ಪ ಅಂತ ನಾವು ಹೇಳೇ ಇರುವುದಿಲ್ಲ. 199 ಒಳ್ಳೇದಾಗಿರುತ್ತೆ, ನಾವು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿರೋದಿಲ್ಲ, ಒಂದು ಕೃತಜ್ಞತೆ ಹೇಳಿರೋದಿಲ್ಲ. ಆದರೆ ಬದುಕಲ್ಲಿ ಎಂದಾದರೂ ಒಮ್ಮೆ ಒಂದು ಕಹಿ ಅನುಭವ ಆದಾಗ ದೇವರಿಗೆ ಶಾಪ ಕೊಟ್ಬಿಡ್ತೀವಿ ಅಲ್ಲ? ದೇವರಿಗೆ ಶಾಪ ಕೊಟ್ಬಿಡ್ತೀವಿ. ಆದರೆ ಬದುಕು ಹಾಗಿರಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಅಯ್ಯ, ನಿನಗೆ ಬದುಕಲ್ಲಿ ಏನೋ ಒಳ್ಳೇದಾಗೋದು ಅನ್ನೋದೆಲ್ಲ ಸೆಕೆಂಡ್ರಿ. ರಾತ್ರಿ ಮಲಗಿದವನು ಬೆಳಗ್ಗೆ ಎದ್ದಾಗ, ಅಪ್ಪ ನಾನು ಎದ್ದಿದ್ದೀನಲ್ಲಪ್ಪ, ನನಗೆ ಮತ್ತೊಂದು ದಿನ ಸಿಕ್ತಲ್ಲಪ್ಪ ಅನ್ನುವ ಆ ಹಾಸಿಗೆಯಿಂದಲೇ ನಿನಗೆ ದೇವರ ಬಗ್ಗೆ ಕೃತಜ್ಞತೆ ಬರಬೇಕು. ಅಪ್ಪ ಇವತ್ತು ಬದುಕಿಸಿದಲ್ಲಪ್ಪ, ಅಥವಾ ನಾನೀಗ ಹಾಸಿಗೆಯಿಂದ ಎದ್ದೇಳ್ತಾ ಇದ್ದೀನಿ, ನನಗೆ ಮತ್ತೊಂದು 24 ಗಂಟೆ ಸಿಗ್ತಾ ಇದೆ, ನಾನು ಈ 24 ಗಂಟೆಯಲ್ಲಿ ಇನ್ನೂ ಅದ್ಭುತವಾಗಿ ಜೀವಿಸಲಿಕ್ಕೆ ದೇವರು ನನಗೆ ಅವಕಾಶ ಕೊಡ್ತಾ ಇದ್ದಾನೆ. ಹೀಗೆ ದೇವರಿಗೆ ನಾವು ಕೃತಜ್ಞತೆ ಹೇಳೋದಿಕ್ಕೆ ನಮಗೇನೋ ದೊಡ್ಡ ಕೆಲಸ ಸಿಗಬೇಕಿಲ್ಲ, ದೊಡ್ಡ ಸ್ಯಾಲ್ರಿ ಬರಬೇಕಿಲ್ಲ, ದೊಡ್ಡ ಸೈಟ್ ಮಾಡಬೇಕಿಲ್ಲ, ಮನೆ ಕಟ್ಟಬೇಕಿಲ್ಲ, ಅಥವಾ ಇನ್ನೇನೋ ಚಿನ್ನ ಬೆಳ್ಳಿ ಬಂಗಾರಗಳು ಬರಬೇಕಿಲ್ಲ. ಬೆಳಗ್ಗೆ ಎದ್ದಾಗ ನೀವು ಜೀವಂತವಾಗಿದ್ದೀರಾ ಅಂತ ನಿಮಗೆ ಗೊತ್ತಾದರೆ, ಆರೋಗ್ಯವಾಗಿದ್ದೀರಾ ಅಂತ ಗೊತ್ತಾದರೆ ದೇವರಿಗೆ ಅಪ್ಪ ಥ್ಯಾಂಕ್ಸ್ ಗಣಪ್ಪ ಅಂತ ಒಂದು ಕೃತಜ್ಞತೆ ಹೇಳಬೇಕು ಅಂತ. ಯಾವ ಮನುಷ್ಯ ಸದಾ ಕೃತಜ್ಞತಾ ಭಾವನೆಯಲ್ಲಿರ್ತಾನೆ ಅವನು ತುಂಬ ಆರೋಗ್ಯವಾಗಿರ್ತಾನೆ. ಆದರೆ ಯಾವ ಮನುಷ್ಯ ಸದಾ ಕಾಲ ಏನೂ ಆಗಲಿಲ್ಲ, ಅದಾಗಲಿಲ್ಲ, ಇದಾಯಿತು ಬಟ್ ಅದಾಗಲಿಲ್ವಲ್ಲ, ಅದಾಯಿತು ಬಟ್ ಇನ್ನೊಂದು ಆಗಲಿಲ್ವಲ್ಲ, ಈ ಏನೂ ಆಗಲಿಲ್ವಲ್ಲ, ಏನೂ ಆಗಬೇಕಿತ್ತಲ್ಲ, ಇನ್ನೂ ಏನೂ ಆಯ್ತಾ ಇಲ್ವಲ್ಲ, ಈ ಕೊರಗಿನಲ್ಲಿ ಯಾರಿರ್ತಾನೆ ಅವನ ಆಯಸ್ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದೇ ಕೃತಜ್ಞತೆ ಇದ್ದರೆ ಆಯಸ್ ಹೆಚ್ಚಾಗುತ್ತಂತೆ. ನೀವು ಗಮನಿಸಿ ನೋಡಿ, ಅಪ್ಪ ಇಷ್ಟು ಏನು ಕೊಟ್ಟಿದೆಯಲ್ಲಪ್ಪ, ಇದ್ರಲ್ಲಿ ನಂಗೆ ಬಹಳ ಖುಷಿ ಇದೆ ಕಣೆ ಅಂತ ಯಾರು ಸಂತೃಪ್ತಿಯಿಂದ ಇರ್ತಾನೆ ಅವನು ತುಂಬ ಆರೋಗ್ಯವಾಗಿರ್ತಾನೆ. ಯಾರು ದಾನ ಧರ್ಮಗಳನ್ನು ಮಾಡ್ತಾನೆ ಅವನು ತುಂಬ ಆರೋಗ್ಯವಾಗಿರ್ತಾನೆ. ಯಾರು ಬರೀ ಬೇಡ್ತಾನಲ್ಲ ಅವನ ಆರೋಗ್ಯ ಕೆಡ್ತಾನೆ ಹೋಗುತ್ತೆ. ಬೇಡೋದು ತಪ್ಪಲ್ಲ, ಆರೋಗ್ಯವೂ ಕೆಟ್ಟು ಹೋಗುತ್ತೆ. ಯಾರು ಕೊಡ್ತಾನೆ, ಯಾರು ಕೃತಜ್ಞತೆಯಿಂದ ಇರ್ತಾನೆ, ಯಾರು ಇರುವುದರಲ್ಲೇ ಸಂತೃಪ್ತಿಯಿಂದ ಇರ್ತಾನೆ, ಯಾರು ಇನ್ನೊಬ್ಬರ ಸಂತೋಷವನ್ನು ನೋಡಿ ಅವರಿಗೆ ಹಾರೈಸ್ತಾನೆ, ಖುಷಿ ಪಡ್ತಾನೆ, ಅವನು ಆರೋಗ್ಯವಾಗಿ ಇರ್ತಾನೆ. ಆರೋಗ್ಯವಾಗಿರಬೇಕು ಅಂದರೆ ಬರೀ ಮಾತ್ರೆ ತಗೊಳ್ಳೋದು ಅಲ್ಲ, ಟೈಮ್ ಊಟ ಮಾಡೋದು ಅಲ್ಲ, ಜಾಗಿಂಗ್ ಮಾಡೋದು ಅಲ್ಲ. ಮನಸ್ಸಿನ ಭಾವನೆಗಳು, ಹೃದಯದ ಭಾವನೆಗಳು ಮಧುರವಾಗಬೇಕು. ಇನ್ನೊಬ್ಬರ ಗೆಲುವನ್ನು ನನ್ನ ಗೆಲುವು ಅಂದುಕೊಳ್ಳಬೇಕು. ಇನ್ನೊಬ್ಬರ ಮುಖದ ಮೇಲೆ ನಗು ಬಂದಾಗ ಇನ್ನೂ ಅವರಿಗೆ ದೇವರು ಒಳ್ಳೇದು ಮಾಡಲಿ ಎನ್ನಬೇಕು. ಇನ್ನೊಬ್ಬರ ಸಂತೋಷ, ಇನ್ನೊಬ್ಬರ ಉದ್ಧಾರವನ್ನು ಕಂಡಾಗ ಅಯ್ಯೋ ಅವ್ರಿಗಿನ್ನೂ ಒಳ್ಳೇದಾಗಲಿ ಎನ್ನಬೇಕು. ಹೀಗೆ ಹೃದಯದಲ್ಲಿರುವ ಮಧುರ ಭಾವನೆಗಳಿಂದ ನೀವು ಆರೋಗ್ಯವಾಗಿರಬಹುದು ಬಹುತೇಕ ಅಲ್ವಾ? ಕೆಡುವುದು ಒಳಗಿಂದಲೇ, ಉದ್ಧಾರ ಆಗುವುದು ಒಳಗಿಂದಲೇ. ಒಳಗೆ ಕೆಟ್ಟಾಗ ಹೊರಗಿನ ಡಾಕ್ಟರ್ ಬೇಕು, ಒಳಗೆ ಸದ್ಬುದ್ಧಿಯಿಂದ ಇದ್ದುಬಿಟ್ರೆ ಹೊರಗಿನ ಡಾಕ್ಟರ್ ಬೇಡ ಅಂತ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಟೆನ್ಷನ್ ಮಾಡ್ಕೊಂಬೇಡ. ಟೆನ್ಷನ್ ಮಾಡ್ಕೊಳ್ಳೋದು ಅದು ದುರ್ಗುಣವೇ. ಬಟ್ ಏನು ಮಾಡಲಿ, ಮನುಷ್ಯ ಜನ್ಮ
ಟೆನ್ಷನ್ ಮಾಡ್ಕೊಳ್ಳದೆ ಇರ್ಲಿಕ್ಕೆ ಆಗುವುದಿಲ್ಲ ಅಂತ. ಅದರ ಬದುಕಲ್ಲಿ ಹೋಗ್ತಾ 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 ನಮಗೆ ಆ ಸತ್ಯ ಅರ್ಥ ಆಗಬೇಕು. ಒಳಗಡೆ ಮಧುರ ಭಾವನೆಗಳಿದ್ರೆ, ಸದ್ಭಾವನೆಗಳಿದ್ರೆ ಹೊರಗಡೆ ನೀನು ತುಂಬ ಆರೋಗ್ಯವಾಗಿರ್ತೀಯ. ಒಳಗಡೆ ನೀನು ಅವ್ರ ಕಾರ್ ತಗೊಂಡ್ರು, ನಾನು ಕಾರ್ ಇಲ್ಲ, ಅವ್ರು ಟಿ ವಿ ತಗೊಂಡ್ರು, ನಮ್ಮ ಮನೇಲಿ ಇನ್ನೂ ಏನೂ ಇಲ್ಲ, ಅವ್ರ ಮಗ ಡಿಸ್ಟಿಂಕ್ಷನ್ ಬಂದ, ನನ್ನ ಮಗ ಕೆಟ್ಟವನು ಹಾಳಾಗೋದ, ಹೀಗೆ ಅವರಿವರಿಗೆ ಹೋಲಿಸಿಕೊಂಡು ಅವರಿವರ ಗೆಲುವುಗಳು ನಿನಗೆ ನಿದ್ದೆ ಕೊಡ್ತಾ ಇಲ್ಲ ಅಂದರೆ ನೀನು ಚಟ್ಟ ಇರ್ತೀಯ ಬೇಗ. ಲೋಕದಲ್ಲಿ ಎಲ್ಲರೂ ಅವರವರ ಪಾಲಿಗೆ ಏನೇನು ಬರಬೇಕು ಅದನ್ನು ನೀನು ಏನು ಕೊರಗಿದ್ರು, ನೀನೇನು ದುಃಖಪಟ್ಟರು, ನೀನೇನು ಮಾಟ ಮಂತ್ರ ಮಾಡಿಸಿದ್ರು ಪಕ್ಕದ ಮನೆಯವನಿಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಮಾಟ ಮಂತ್ರ ಮಾಡಿಸಿ ಇನ್ನೊಬ್ಬರಿಗೆ ಸಿಗಬೇಕಾದ ಭಾಗ್ಯಗಳನ್ನು ನೀನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ದೇವರಿಗೆ ಯಾಗಯಜ್ಞಗಳನ್ನು ಮಾಡಿಸಿ ಅವರಿಗೆ ಸಿಗದೆ ಅವರ ಭಾಗ್ಯದಲ್ಲಿ ಇಲ್ಲದೇ ಇರೋದನ್ನು ನೀನು ಕೊಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾದ್ರೆ ನಾವೇನು ಮಾಡಬೇಕು? ಏನು ಬಂತೋ ಅದನ್ನು ಒಪ್ಕೊಳ್ಬೇಕು. ಅಯ್ಯೋ ನನ್ನ ಮಗನಿಗೆ ಒಳ್ಳೇದಾಗಬೇಕಪ್ಪ ಅಂದುಕೊಂಡು ನೀನು ಮೃತ್ಯುಂಜಯ ಹೋಮ ಮಾಡಿಸ್ಬಿಟ್ರೆ ನಿನ್ನ ಮಗನ ಸಾವು ತಪ್ಪಿಸಬಹುದಾ? ಇಲ್ಲ. ಸಾವು ಬಂದು ಅಪ್ಪಳಿಸಬೇಕು ಅನ್ನೋ ಗಳಿಗೆ ಇದ್ರೆ ನೀನು ಮೃತ್ಯುಂಜಯ ಹೋಮ ಅಲ್ಲ, ಸಾಕ್ಷಾತ್ ಶಿವನ ಮುಂದಿದ್ರು ನೀನು ಸಾಯ್ತೀಯ. ಹಾಗಾಗಿ ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ರು ಅಂದರೆ, ಅಪ್ಪ ನಿನಗೆ ಬದುಕಲ್ಲಿ ಎಂದಾದರೂ ಒಂದು ದಿನ ಕೆಟ್ಟಗಳಿಗೆ ಬಂದುಬಿಟ್ರೆ ದೇವರಿಗೆ ಶಾಪ ಕೊಡುವಷ್ಟು ಬುದ್ಧಿ ಕೆಡಿಸ್ಕೊಂಡ್ಬಿಡ್ತೀಯಾ, ಏನೋ ತುಂಬ ಒಳ್ಳೇದಾಯ್ತಲ್ಲ, ನೀನು ಯಾವತ್ತು ದೇವರಿಗೆ ಕೃತಜ್ಞತೆ ಹೇಳಿದೀಯಾ ಅಂತ. ಅದಕ್ಕೆ ಬದುಕಲ್ಲಿ ಆಗಾಗ ಕಹಿ ಅನುಭವ ಆಗುತ್ತವೆ. ಹಾಗೆಲ್ಲ ಸಿಹಿ ಬರಲಿ ಕಹಿ ಬರಲಿ ನಾನು ಸ್ವೀಕರಿಸ್ತೀನಿ ಕಣಪ್ಪ ಅಂತ ಇರಬೇಕೆ ಹೊರತು ಸಿಹಿ ಬಂದಾಗ ಮೆರೆದು ಬಿಡೋದು, ಕಹಿ ಬಂದಾಗ ದೇವರಿಗೆ ಶಾಪ ಹಾಕಿಬಿಡೋದು ಒಳ್ಳೆಯದಲ್ಲ ಅಂತ ಗುರುಗಳು ಹೇಳೋರು. ಅದಕ್ಕೊಂದು ಕತೆ ಹೇಳೋರು ಅವರು. ಏನಂದರೆ, ಒಬ್ಬ ರಾಜ ಇದ್ದ, ಭಾಳ ಒಳ್ಳೆ ರಾಜ. ಅವನು ಪ್ರಜೆಗಳಿಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಈ ರಾಜನ ಜೊತೆ ಒಬ್ಬ ಸೇವಕ ಇದ್ದ, ಖಾಸ ಸೇವಕ. ಸೇವಕ ಅಂತಲೇ ನೋಡ್ತಿರ್ಲಿಲ್ಲ, ಒಳ್ಳೆ ಫ್ರೆಂಡ್ ಥರ ನೋಡ್ತಾ ಇದ್ದ ಆತನನ್ನ ರಾಜ. ಆಗಾಗ ಆ ಸೇವಕನಿಗೆ ಉಡುಗೊರೆಗಳನ್ನೆಲ್ಲ ಕೊಡ್ತಾ ಇದ್ದ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆ ಸೇವಕನನ್ನ. ಆ ಸೇವಕನೂ ಅಷ್ಟೇ ಸ್ವಾಮಿ ನಿಷ್ಠೆಯಿಂದ ಆ ರಾಜನ ಸೇವೆ ಮಾಡ್ತಾ ಇದ್ದ. ಎಲ್ಲೂ ಹೋದರೂ ಕೂಡ ಆ ಸೇವಕ ರಾಜನ ಜೊತೆ ಇರ್ತಾ ಇದ್ದ. ಹೀಗೆ ಒಂದು ದಿನ ವಾಯು ವಿಹಾರಕ್ಕೆ ಅಂದರೆ ವಾಕಿಂಗ್ಗೆ ಅಂತ, ಹೊರಗಡೆ ಗಾಳಿ ತಗೊಳ್ಳಿಕ್ಕೆ ಸಂಜೆಯ ಒಂದು ಸಮಯ, ಒಂದು ವನದಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜ ಮುಂದೆ, ಹಿಂದ್ಗಡೆ ಸೇವಕ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದೇ ಒಂದು ಹಣ್ಣು ಬಿಟ್ಟಿರುವ ಒಂದು ಮರ ಕಾಣಿಸ್ತು. ಮರ, ಅದರಲ್ಲಿ ಒಂದೇ ಒಂದು ಹಣ್ಣು ಬಿಟ್ಟಿದೆ, ಕೈಗೆ ಎಟುಕುವ ಹಾಗಿದೆ. ರಾಜ ಆ ಹಣ್ಣನ್ನು ಕಿತ್ತುಕೊಂಡ. ಏನೋ ತಿನ್ನೋ ಹಣ್ಣೆ ಇರಬೇಕದು. ಹಣ್ಣನ್ನು ಕಿತ್ತುಕೊಂಡು ಅದನ್ನು ಒಂದಷ್ಟು ಪೀಸ್ ಮಾಡ್ದ, ಅಂದ್ರೆ ತುಂಡು 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 ಮಾಡ್ದ. ಅದರಲ್ಲಿರುವ ಒಂದು ತುಂಡನ್ನು ಎತ್ತಿ, ಅಂದ್ರೆ ಆ ಹಣ್ಣಿನ ಒಂದು ಪೀಸನ್ನು ಎತ್ತಿ ಸೇವಕನಿಗೆ ಕೊಟ್ಟ. ಸೇವಕ ಅದನ್ನ ತಿಂದ ತಕ್ಷಣ, ಮಹಾರಾಜರೇ ಎಷ್ಟು ಸಿಹಿಯಾಗಿದೆ ಇದು, ನನ್ಗೆ ಇನ್ನೊಂದು ಕೊಡಿ ಎಂದ ಅವನು. ಹೌದಾ, ಆಯ್ತು ತಗೋ ಅಂತ ಇನ್ನೊಂದು ಪೀಸ್ ಕೊಟ್ಟ. ಮಹಾರಾಜರು ತುಂಬಾ ಚೆನ್ನಾಗಿದೆ, ನನಗೆ ಇನ್ನೊಂದು ಬೇಕು ಅಂದ, ಇನ್ನೊಂದು ಕೊಟ್ಟ. ಹೀಗೆ ಆ ಎಷ್ಟು ತುಂಡುಗಳಿದ್ದುವ ಅದರಲ್ಲಿ ಇನ್ನು ಒಂದು ಮಿಗಿಸಿ ಇನ್ನೆಲ್ಲವನ್ನು ಸೇವಕನೇ ಇಸ್ಕೊಳ್ತಾ ಇದ್ದ. ನನ್ಗೆ ಇನ್ನೊಂದು ಕೊಡಿ, ಇನ್ನೊಂದು ಕೊಡಿ, ಇನ್ನೊಂದು ಕೊಡಿ. ರಾಜನಿಗೆ ಆಶ್ಚರ್ಯ ಮತ್ತೆ ಕೋಪ ಬಂತು. ಅಲ್ಲ, ಇವನು ಯಾವತ್ತೂ ಕೂಡ ಇಷ್ಟು ಆಸೆ ಪಟ್ಟವನಲ್ಲ, ಇಷ್ಟು ಆಸೆ ಪುರುಕ ಅಲ್ಲ. ನಾನು ಏನು ಕೊಡ್ತಿದ್ನೋ ಅದನ್ನ ಇಸ್ಕೊಂಡು ಸುಮ್ಮನೆ ಆಗ್ತಿದ್ದ. ಆದ್ರೆ ಇವತ್ತು ಯಾಕೆ ನನಗೆ ಇನ್ನೊಂದು ಪೀಸ್ ಕೊಡಿ, ಇನ್ನೊಂದು ಪೀಸ್ ಕೊಡಿ, ಇನ್ನೊಂದು ಪೀಸ್ ಕೊಡಿ ಅಂತಿದ್ದಾನೆ ಈ ಸೇವಕ. ರಾಜನಿಗೆ ಕೋಪ ಬಂತು. ರಾಜ ಹೇಳ್ದ, ಏನು ಬುದ್ಧಿ ಕೆಟ್ಟಿದೆಯಾ ನಿನಗೆ? ಏನಾದ್ರೂ ಕೊಟ್ರೆ ಈಸ್ಕೊಂಡು ಸುಮ್ಮನೆ ಆಗ್ತಿದ್ದ ನೀನು ಇವತ್ತು ನನ್ ಕೊಡಿ ನನ್ ಕೊಡಿ ನನ್ ಕೊಡಿ ಅಂತ ಅತಿಯಾಸೆ ಮಾಡ್ತಾ ಇದೀಯಾ? ಇಲ್ಲ, ಇದು ನಿನಗೆ ಕೊಡಲ್ಲ, ಈ ಕಡೆಯ ಪೀಸ್ ನಾನು ತಿಂತೀನಿ ಅಂತ ಆ ರಾಜ ಪೀಸ್ ಎತ್ತಿ, ಅಂದ್ರೆ ಆ ಹಣ್ಣಿನಲ್ಲಿ ಉಳಿದಿದ್ದ ಕೊನೆಯ ಪೀಸನ್ನು ಎತ್ಕೊಂಡು ಬಾಯಿಗೆ ಹಾಕೊಂಡು ತಿನ್ನೋಕ್ ಶುರು ಮಾಡ್ತಾನೆ. ವಿಷ, ಯಪ್ಪ ಥೂ ಅಂತ ಈ ಮುಗಿದು ಬಿಟ್ಟ ಆ ಹಣ್ಣನ್ನ. ಇಷ್ಟು ಕಹಿಯಾದ ಹಣ್ಣನ್ನು ನಾನು ಇಲ್ಲಿವರೆಗೂ ತಿಂದಿಲ್ಲ ಅಂದವನು. ಆದ್ರೆ ತಕ್ಷಣ ಅವನಿಗೆ ಇನ್ನೊಂದು ಯೋಚನೆ ಬಂತು, ಅಲ್ಲ ಹಣ್ಣು ಇಷ್ಟು ಕಹಿ ಇದೆ, ಇದನ್ನ ಇಷ್ಟು ಕಹಿ ಇರೋ ಹಣ್ಣನ್ನ
ಈ ಸೇವಕ ನನಗೆ ಇನ್ನೊಂದು ಕೊಡಿ ಇನ್ನೊಂದು ಕೊಡಿ ಇನ್ನೊಂದು ಕೊಡಿ ಅಂತ ಈಸ್ಕೊಂಡು ತಿಂತವನಲ್ಲ, ಅವನಿಗೆ ಕುತೂಹಲ, ಅಲ್ಲಪ್ಪ ಹಣ್ಣು ಇಷ್ಟು ಕಹಿ ಇದೆ, ಆದರೆ ನೀನು ನೋಡಿದ್ರೆ ನನಗೆ ಇನ್ನೊಂದು ಪೀಸ್ ಕೊಡಿ, ಬಹಳ ಚೆನ್ನಾಗಿದೆ, ಇನ್ನೊಂದು ಪೀಸ್ ಕೊಡಿ ಅಂತಿದೆಯಲ್ಲ, ಯಾಕೆ ಅಂತ. ಆಗ ಈ ಸೇವಕ ಹೇಳುವ ಮಾತಿದೆಯಲ್ಲ, ನಮ್ಮೆಲ್ಲರಿಗೂ ಬಹಳ ಉಪಕಾರ ಆಗ್ತಕ್ಕಂಥ ಮಾತು. ಸೇವಕ ಹೇಳ್ತಾನೆ, ಪ್ರಭು ಆ ಹಣ್ಣು ಕಹಿ ಇದೆ ಅಂತ ಮೊದಲನೇ ಪೀಸ್ ತಿಂದಾಗಲೇ ನನಗೆ ಗೊತ್ತಾಯ್ತು, ಆದರೆ ಅದನ್ನು ನೀವೆಲ್ಲಿ ತಿಂದುಬಿಡ್ತೀರೋ ಅಂತ ನಾನೇ ಎಲ್ಲವನ್ನು ಇಸ್ಕೊಂಡು ತಿನ್ನೋ ಪ್ರಯತ್ನ ಮಾಡಿದೆ. ಆದರೂ ನೋಡಿ ನೀವು ಕಡೆಗೊಂದು ತಿಂದುಬಿಟ್ರಿ, ಬಾಯಿ ಕಹಿ ಮಾಡ್ಕೊಂಡ್ರಿ ನೀವು. ಅಲ್ಲಪ್ಪ ಹೀಗೆ ಯಾಕೆ ಮಾಡಿದೆ, ಕಹಿ ಇದೆಯಲ್ಲ, ಯಾಕೆ ತಿಂದೆ ನೀನು ಅದನ್ನ ಅಂತ ರಾಜ ಕೇಳಿದಾಗ ಸೇವಕ ಹೇಳ್ತಾನೆ, ಪ್ರಭು ಇಲ್ಲಿವರೆಗೂ ನನಗೆ ಎಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದೀರಾ, ಎಷ್ಟು ಸಿಹಿ ಕೊಟ್ಟಿದ್ದೀರಾ, ಎಷ್ಟು ಅದ್ಭುತವಾದ ಬದುಕನ್ನು ಕೊಟ್ಟಿದ್ದೀರಾ, ಬದುಕಿನುದ್ದಕ್ಕೂ ಅಥವಾ ನಿಮ್ಮ ಜೊತೆ ಸೇರಿಕೊಂಡ ಆ ಮೊದಲ ದಿನದಿಂದ ಇಲ್ಲಿವರೆಗೂ ಕೂಡ ನನಗೆ ಎಷ್ಟು ಸಿಹಿ ಕೊಟ್ಟಿದ್ದೀರಾ, ಅಂಥದ್ರಲ್ಲಿ ಇಲ್ಲೆಲ್ಲ ಒಂದು ಕಹಿ ಸಿಕ್ತು ಅಂದ ಮಾತ್ರ ನಾನು ಹೇಗೆ ಬೇಡ ಅನ್ಲಿ ಇದನ್ನ. ಅಷ್ಟು ಸಿಹಿಯನ್ನು ಸ್ವೀಕರಿಸಿದ ನಾನು ಇದೊಂದು ಕಹಿ ಸ್ವೀಕರಿಸಿದ್ರೆ ನಿಮ್ಮನ್ನು ನಾನು ಯಾಕೆ ಬೈಲಿ, ನಿಮ್ಮನ್ನು ಯಾಕೆ ನಾನು ಅನ್ಲಿ. ಆಗ ಆ ರಾಜನ ಕಣ್ಣಾಲಿಗಳಲ್ಲಿ ನೀರು ಬರೋಕೆ ಶುರುವಾಯಿತು. ಅಪ್ಪ ಎಷ್ಟು ದೊಡ್ಡ ಮನಸ್ಸಯ್ಯ ನಿಂದು. ಆ ರಾಜನ ಬಾಯಿಗೆ ಅಂಟಿದ್ದ ಕಹಿಯೆಲ್ಲ ಮಾಯ ಆಗೋಯ್ತು ಈ ಸೇವಕನ ಮಾತು ಕೇಳಿ. ಬದುಕು ಹಾಗೆ ಅಂತ ಗುರುಗಳು ಹೇಳೋರು. ಆ ಸೇವಕನಿಗೆ ಮಹಾರಾಜ ಪ್ರಭು, ಆದರೆ ನಮಗೆ ದೇವರು ಪ್ರಭು. ನಾವು ಆ ದೇವರನ್ನ ಪ್ರಭು ಒಡೆಯ ಅಂತೀವಿ. ಆ ಒಡೆಯ ನಮಗೆ ಬದುಕಿನುದ್ದಕ್ಕೂ ಅನೇಕ ಸಿಹಿಗಳನ್ನು ಕೊಟ್ಟಿದ್ದಾನೆ. ಆಗಾಗ ಒಂದೊಂದು ಕಹಿ ಬರುತ್ತೆ, ಆಗ ನಾವು ಬೈಗಳಂಗಿಲ್ಲ. ಹೇಗೆ ಆ ಕಹಿಯನ್ನ ಸೇವಕ ಸ್ವೀಕರಿಸೋದ್ನೋ ಹಾಗೆ ನಾವು ಕೂಡ ಬದುಕಲ್ಲಿ ಆಗಾಗ ಬರುವ ಕಹಿಯನ್ನ ಸ್ವೀಕರಿಸಬೇಕು. ನನಗೆ ಸಿಹಿಯೇ ಬೇಕು ಅಂತ ಕೂತ್ಕೊಂಡ್ರೆ ಆಗಲ್ಲ, ಜೀವನ ಹಾಗಿಲ್ಲ. ಕಹಿ ಬರುತ್ತೆ ಆಗಾಗ, ಸ್ವೀಕರಿಸು. ಒಬ್ಬ ಭಕ್ತನಾಗಿ ನೀನು ಹೇಗಿರಬೇಕು, ಸಿಹಿ ಬರಲಿ ಕಹಿ ಬರಲಿ ನೀನೇನು ಕೊಡ್ತೀಯೋ ಅದಕ್ಕೆ ನನಗೆ ಒಪ್ಪಿಗೆ ಇದೆಯಪ್ಪ ಅನ್ನುವವನೇ ಭಕ್ತ. ನನಗೆ ಒಳ್ಳೇದು ಮಾತ್ರ ಮಾಡು ಅಂದ್ರೆ ಅವನು ಭಕ್ತ ಅಲ್ಲ. ಕೆಟ್ಟದ್ದು ಮಾತ್ರ ಮಾಡುವಷ್ಟು ಕ್ರೂರ ದೇವರು ಅಲ್ಲ, ಅಥವಾ ದೇವರು ಅಷ್ಟು ಕ್ರೂರಿಯೂ ಅಲ್ಲ. ಒಳಿತು ಕೆಡುಕುಗಳ, ಒಳ್ಳೆಯದು ಕೆಟ್ಟದ್ದರಗಳ ಮಿಶ್ರಣ ಈ ಬದುಕು. ಅದು ದೇವರು ಕೊಡುವುದಲ್ಲ, ನಮ್ಮ ನಮ್ಮ ಪೂರ್ವಜನ್ಮದ ಕರ್ಮಗಳು. ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಇಲ್ಲಿ ಯಾವ ದೇವರು ನಿಮಗೆ ವರವನ್ನು ಕೊಡಲ್ಲ, ಶಾಪವನ್ನು ಕೊಡಲ್ಲ. ಈ ಜನ್ಮವನ್ನು ಕೊಟ್ಟು ಬದುಕಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಸತ್ಕರ್ಮಗಳನ್ನು ಮಾಡು, ಇಲ್ಲಲ್ಲದೆ ಹೋದ್ರೂ ಮುಂದಾದರೂ ನಿನ್ನ ಬದುಕು ಬಂಗಾರವಾಗುತ್ತೆ ಅನ್ನೋದನ್ನು ಜ್ಞಾನಿಗಳು ಆ ಕಾಲದಿಂದಲೂ ನಮಗೆ ಹೇಳ್ತಾ ಬರ್ತಿದ್ದಾರೆ. ಹೌದಲ್ವೇ? ಹಾಗಾಗಿ ನಾವು ಕೂಡ ನಮ್ಮ ಬದುಕಲ್ಲಿ ಆಗಾಗ ಕಹಿ ಬಂದಾಗ ನಮಗೆ ಭಗವಂತ ಕೊಟ್ಟ ಸಿಹಿಗಳನ್ನು ನೆನಪು ಮಾಡಿಕೊಂಡು ಬಿಡು ಹೋಗಲಿ ಎಂದುಕೊಂಡು ದೇವರೇ ಸ್ವೀಕರಿಸಿದ್ದೀನಪ್ಪ ಅಂದುಕೊಂಡು ಸುಮ್ಮನೆ ಆಗಬೇಕು ಅಂತ. ಇದು ಬಹಳ ಮುಖ್ಯವಾದ ಮಾತು. ನೀವು ಸ್ಟೂಡೆಂಟ್ ಆಗಿರಿ, ಅಥವಾ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇರಿ, ಅಥವಾ ನೀವು ಆಟೋ ಡ್ರೈವರು, ನೀವು ಇನ್ನೇನೋ ಏನೋ ಆಗಿರಿ. ಎಲ್ಲರ ಬದುಕಲ್ಲಿ ಒಬ್ಬ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಜವಾನವರೆಗೂ, ಒಬ್ಬ ರೈತರಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕನವರೆಗೂ, ಚಪ್ಪಲಿ ಒಲಿಯುವ ಆ ಮಹಾನುಭಾವನವರೆಗೂ ಬದುಕು ಎಲ್ಲರಿಗೂ ಸುಖ ದುಃಖದ ಕಹಿ ಸಿಹಿಯ ಅನುಭವವನ್ನು, ಬೇವು ಬೆಲ್ಲದ ಅನುಭವವನ್ನು ಮಾಡಿಸೇ ಇರುತ್ತೆ. ಕೆಲವೊಬ್ರು ಹೇಳ್ಕೊಳ್ತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ. ಹೇಳ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ದುಃಖ ಇಲ್ಲ ಅಂತ ಇಲ್ಲ, ಹೇಳ್ಕೊಂಡು ಮಾತ್ರಕ್ಕೆ ಅದು ತಪ್ಪು ಅಂತಲೂ ಅಲ್ಲ. ಬಂದ ದುಃಖವನ್ನು ಹೇಳಿಕೊಂಡು ಸಮಾಧಾನ ಮಾಡಿಕೊಳ್ಳೋರು ಒಂದು ಕಡೆ, ಬಂದ ದುಃಖವನ್ನು ಒಳಗಡೆ ನುಂಗಿಕೊಂಡು ಬದುಕೋರು ಇನ್ನೊಂದು ಕಡೆ. ದುಃಖವನ್ನ ಡೀಲ್ ಮಾಡೋದು ಒಬ್ಬೊಬ್ಬರು ಒಂದೊಂಥರ. ಒಬ್ಬರು ಊರು ತುಂಬ ಅಳ್ತಾರೆ, ಇನ್ನು ಕೆಲವೊಬ್ಬರು ಒಳಗಡೆ ಇಟ್ಟುಕೊಂಡೇ ನರಳುತ್ತಾರೆ. ಇರ್ಲಿ ಪಾಪ. ಹಾಗಾಗಿ ಇದು ಬಹಳ ಮುಖ್ಯವಾದ ಜೀವನ ಪಾಠ. ಬದುಕಲ್ಲಿ ಏನೇ ಬರಲಪ್ಪ ನಾನು ಎದುರಿಸ್ತೀನಿ. ಒಂದು ಕಹಿಯನ್ನ ಕೊಟ್ಟ ಮಾತ್ರಕ್ಕೆ ನಾನು ದೇವರನ್ನ ಶಪಿಸುವುದಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ನೋಡಿ ಸುಮ್ಮನೆ ಬರಲ್ಲ, ಅದಕ್ಕೆ ಒಂದು ದೊಡ್ಡ ಅರಿವು ಬೇಕು.
ಈಗ ನನ್ನ ಬದುಕಾದರೂ ಅಷ್ಟೇ, ನಾನಿಷ್ಟೆಲ್ಲ ಹೇಳೋ ನಾನು ಸದಾ ಖುಷಿಯಾಗಿ ಇರ್ತೀನಿ ಅಂತಿಲ್ಲ. ನಾನೂ ಅಳ್ತೀನಿ, ನಾನೂ ದುಃಖ ಪಡ್ತೀನಿ. ಆದರೆ ಆ ದುಃಖ, ಅಳುವು, ಸಂಕಟಗಳು, ನೋವುಗಳು ಬಂದಾಗಲೆಲ್ಲ ನಾವು ನಿಜವಾಗಲೂ ಒಳ್ಳೇದು ಕಳ್ತಾ ಇದ್ದೀವ? ನಾವು ನಿಜವಾಗಲೂ ಶ್ರೇಷ್ಠವಾದದ್ದಕ್ಕೆ ನಮ್ಮ ಕಣ್ಣೀರನ್ನು ವ್ಯಯಿಸ್ತಾ ಇದ್ದೀವ ಅಂದಾಗ ಆ ಅಳು ಒಳ್ಳೆಯದೇ. ಯಾವುದೋ ಕೆಲಸ ಇಲ್ಲದೆ ಇರೋದಕ್ಕೆ, ಬೇಡದೆ ಇರೋದಕ್ಕೆ ಹೊರತ ಇನ್ಯಾವುದೋ ಅಷ್ಟೇನು ಶ್ರೇಷ್ಠವಲ್ಲದ, ಅಷ್ಟೇನು ಮುಖ್ಯವಲ್ಲದ, ಅಷ್ಟೇನು ಒಳ್ಳೆಯದಲ್ಲದ ಇನ್ಯಾವುದೋ ಚಟಕ್ಕೋ ಇನ್ಯಾವುದಕ್ಕೋ ಅಳ್ತಾ ಇದ್ದೀರಾ ಅಂದರೆ ಆ ಕಣ್ಣೀರು ವ್ಯರ್ಥ. ನಿಜವಾಗ್ಲೂ ನೀವು ಯಾವುದೋ ಒಳ್ಳೆಯವರಿಗೋಸ್ಕರ, ಯಾರೋ ಒಳ್ಳೆಯವರನ್ನ ಪಡ್ಕೊಳ್ಳೋಕ್ಕೋಸ್ಕರ, ಅಥವಾ ಯಾರೋ ಒಳ್ಳೆಯವರನ್ನ ಸೇರ್ಲಿಕ್ಕೋಸ್ಕರ, ಒಳ್ಳೇದೇನೋ ಪಡ್ಕೊಳ್ಳಿಕ್ಕೋಸ್ಕರ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ಕಣ್ಣೀರು ಹಾಕಿ, ಆದರೆ ನೀವು ಖಚಿತಪಡಿಸ್ಕೊಳ್ಳಿ ನೀವು ಕಣ್ಣೀರು ಹಾಕ್ತಿರೋದು ಯಾರೋ ಒಳ್ಳೆಯವ್ರಿಗೋಸ್ಕರ ಅಂತ. ಕೆಟ್ಟವ್ರು ಕಣ್ಣೀರು ಹಾಕಬೇಡಿ. ಕಣ್ಣೀರು ವ್ಯರ್ಥವಾಗಬಾರದು. ದೇವತೆಗೋಸ್ಕರ ಕಣ್ಣೀರು ಹಾಕಿ, ದೇವತಾ ಮನುಷ್ಯನಿಗೋಸ್ಕರ ಕಣ್ಣೀರು ಹಾಕಿ. ಸುಮ್ಮನೆ ಕಣ್ಣೀರು ವ್ಯರ್ಥ ಮಾಡಿಕೊಳ್ಬೇಡಿ. ಇದು ಬಹಳ ಮುಖ್ಯವಾದ ಸಂದೇಶ. ನಿಮಗೆ ಈ ಕಥೆಯಿಂದ ಹೌದಪ್ಪ, ಹೌದು ಸಾರ್, ಹೌದು ಗುರುಗಳೇ, ನಾನು ಬದುಕಲ್ಲಿ ನನಗೆ ತುಂಬ ಒಳ್ಳೆಯದಿದೆ, ಆರೋಗ್ಯ ಕೊಟ್ಟಿದ್ದಾನೆ, ಏನೋ ಒಂದೊಳ್ಳೆ ಕೆಲಸ, ಒಂದು ದುಡಿಮೆ ಎಲ್ಲ ಚೆನ್ನಾಗಿದೆ. ಆದರೆ ಆಗಾಗ ಬದುಕಲ್ಲಿ ಬರ್ತಕ್ಕಂಥ ಯಾವುದೋ ಕೆಲವು ದುಃಖಗಳಿಗೋಸ್ಕರ ನಾನು ದೇವರನ್ನು ಶಪಿಸಿದ್ದೀನಿ, ದೇವರೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೀಗೆ ಬದುಕಿನ ಕಷ್ಟದ ಸಮಯದಲ್ಲಿ ನಾನು ತುಂಬ ಭಾವೋದ್ವೇಗದಲ್ಲಿ ವರ್ತಿಸಿದ್ದೀನಿ ಅಂತ ಅಂದಾಗ ನಿಮಗೆ ಅನಿಸಿದ್ರೆ ತಿದ್ದುಕೊಳ್ಳಿ, ಅಷ್ಟೇ ಅಲ್ವಾ? ಒಳ್ಳೆಯದಾಗಲಿ. ಈ ಸಂದೇಶ ಈ ಸತ್ಸಂಗದಲ್ಲಿ ನಿಮಗೆ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ನಾವಿದನ್ನು ಪಾಲಿಸೋಣ, ಆಯ್ತಾ? ನಿರ್ಧಾರ ಮಾಡಿ, ಏನು ಬರಲಿ, ಏನಾದರೂ ಬರಲಿ, ನಾನು ಆ ಭಗವಂತನ ಕುರಿತಾಗಿ ಇಟ್ಟಿರುವ ನಂಬಿಕೆ ಬದಲಾಗಬಾರದು. ಆ ದೇವರ ಕುರಿತಾಗಿ, ಆ ಈಶನ ಕುರಿತಾಗಿ, ಆ ಈಶ್ವರನ ಕುರಿತಾಗಿ, ಆ ಶಿವನ ಕುರಿತಾಗಿ, ನಾರಾಯಣನ ಕುರಿತಾಗಿ ನನಗಿರುವ ಭಕ್ತಿ ಎಂದಿಗೂ ಅಚಲವಾಗಿರಬೇಕು, ಬದಲಾಗಬಾರದು. ನನಗೇನೋ ಒಳ್ಳೇದಾಯಿತು, ದೇವರಿಗೆ ಅಭಿಷೇಕ ಮಾಡಿಸ್ಬಿಟ್ಟೆ, ದೇವರನ್ನು ನಂಬಿಬಿಟ್ಟೆ, ನನಗೇನೋ ಕೆಡುಕಾಯಿತು, ದೇವರನ್ನು ಅಲ್ಲಗಳೆದು ಬಿಟ್ಟೆ, ಹಂಗಾಗಬಾರ್ದು. ನಮಗಾಗೋ ಉಪಕಾರಗಳ ಮೇಲೆ, ನಮಗಾಗೋ ಒಳ್ಳೆಯದ್ರ ಮೇಲೆ ದೇವರನ್ನ ನಂಬೋದು ಬಿಡೋದು ಆಗಬಾರ್ದು. ದೇವರು ಅದು ಹಾಗೇ ಇದೆ, ಅದು ನಂಬಿಕೆ ಅಥವಾ ಅದು ಸ್ಥಿರವಾಗಿದೆ, ಅದರಲ್ಲಿ ಯಾವ ಪರಿವರ್ತನೆಯೂ ಆಗಬಾರ್ದು, ಅಲ್ವಾ? ಬದಲಾವಣೆ ಆಗಬಾರ್ದು. ಪರಿಸ್ಥಿತಿ ಏನೇ ಬರಲಿ, ನಮ್ಮ ನಂಬಿಕೆಗಳು ಸ್ಥಿರವಾಗಿರಬೇಕು. ಹರೇ ಕೃಷ್ಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಿಮ್ಮ ಕಮೆಂಟ್ಗಳನ್ನು ಓದ್ತೀನಿ, ಸಮಯ ಕಡಿಮೆ ಇದೆ. ಒಂದೇ ಕತೆ ಆದರೂ ಸಂದೇಶ ಹೇರಿದಾದದ್ದು ಅಲ್ವಾ? ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಬದುಕಿನುದ್ದಕ್ಕೂ ಒಳ್ಳೇದು ಬಂದಿರ್ತಾರೆ, ಒಳ್ಳೇದು ಮಾಡಿರ್ತಾರೆ. ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಕಹಿ ಆಗಿಬಿಡುತ್ತೆ. ತಂದೆ ತಾಯಿಗಳನ್ನು ದೂರ ಮಾಡಬೇಡಿ, ತಂದೆ ತಾಯಿಗಳನ್ನು ಶಪಿಸಬೇಡಿ, ಅಥವಾ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡಿ. ನೀವು ನಿಜವಾಗ್ಲೂ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅವರಿಗೆ ಮನದಟ್ಟು ಮಾಡಿ, ಅವರಿಗೆ ಖಾತ್ರಿಪಡಿಸಿ. ಆದರೆ ಬದುಕಿನುದ್ದಕ್ಕೂ ನಿಮಗೋಸ್ಕರ ಕಷ್ಟಪಟ್ಟ ಆ ಜೀವಗಳಿಗೆ ಯಾವುದೋ ಒಂದು ವಿಚಾರದಲ್ಲಿ ಅವರು ನಿಮ್ಮಂತೆ ಇಲ್ಲ ಅಂದ ಮಾತ್ರಕ್ಕೆ ಅವರನ್ನು ದೂರ ಮಾಡುವುದು, ಅವರನ್ನು ಕೆಟ್ಟವರನ್ನಾಗಿ ನೋಡುವುದು ಬೇಡ, ಅಲ್ವಾ? ಹಾಗೆ ಬದುಕಲ್ಲಿ ಬೇರೆ ಬೇರೆಯವರು ಅಷ್ಟೇ. ನಿಮ್ಮ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ತಮ್ಮ, ಇವರು ನಿಮಗೋಸ್ಕರ ಬದುಕಿನುದ್ದಕ್ಕೂ ತುಂಬ ಒಳ್ಳೆ ವಿಚಾರಗಳನ್ನು ಮಾಡಿರ್ತಾರೆ. ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ದೂರ ಆಗಿಬಿಡ್ತೀವಿ, ಮನಸ್ತಾಪಗಳು ಬರ್ತವೆ. ನೋಡಿ, ಮನುಷ್ಯ ಬುದ್ಧಿ ಏನು ಮಾಡಲಿಕ್ಕೆ ಆಗಲ್ಲ. ಒಂದು ಯಾವುದೋ ಸಂಕಟಕ್ಕೆ, ಯಾವುದೋ ಮನಸ್ತಾಪಕ್ಕೆ ದೂರ ಆಗಿಬಿಡ್ತಾನೆ. 100 ಒಳ್ಳೆಯದಾಗಿರುತ್ತೆ, ಮರೆತೇ ಬಿಡ್ತೀವಿ. ಅದು ನಿಮ್ಮ ಎಲ್ಲರ ಬದುಕಲ್ಲೂ ಆಗಿರುತ್ತೆ. ಬಟ್
ಆಯಿತು, ಯಾರೋ ನಿಮಗೆ ಇಷ್ಟ ಇಲ್ವಾ, ದೂರ ಇರಿ, ಆದರೆ ತೊಂದರೆ ಮಾಡಲಿಕ್ಕೆ ಹೋಗಬೇಡಿ. ಅವ್ರಿಗೂ ಬದುಕು ಹಕ್ಕಿದೆ, ನಿಮಗೂ ಹಕ್ಕಿದೆ. ಯಾವುದೋ ಒಂದು ಕೆಲಸ ನಿಮಗೆ ಇಷ್ಟ ಆಗಲಿಲ್ವಾ, ಆ ಕೆಲಸವನ್ನು ಮರೆತು ಬಿಡಿ, ಆ ವ್ಯಕ್ತಿಗಳನ್ನಲ್ಲ. ಆಯಿತು, ಆ ವ್ಯಕ್ತಿಗಳ ಜೊತೆ ನಿಮ್ಗೆ ಹೋಗ್ಲಿಕ್ಕೆ ಯಾಕೋ ಆಗ್ತಾ ಇಲ್ವಾ, ದೂರ ಇಡಿ, ಪರವಾಗಿಲ್ಲ, ಆದರೆ ದ್ವೇಷ ಮಾಡಬೇಡಿ. ದೂರ ಇಡೋದಕ್ಕೂ ದ್ವೇಷ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಕೆಲವೊಬ್ರು ದ್ವೇಷ ಮಾಡೋದನ್ನೇ ದೂರ ಇಡೋದು ಅಂದ್ಕೊಂಡವ್ರೆ. ಇಲ್ಲ, ದೂರ ಇಡೋದು ಬೇರೆ, ದ್ವೇಷ ಮಾಡೋದು ಬೇರೆ. ದೂರ ಇಟ್ಟರೆ ಏನು ಪಾಪವಲ್ಲ, ಆದರೆ ದ್ವೇಷ ಅದು ಮಹಾಪಾಪ, ಅಥವಾ ಅವ್ರ ಬದುಕನ್ನು ಹಾಳು ಮಾಡುವ ಯೋಚನೆ ಮಹಾಪಾಪ. ಅದಾಗಬಾರ್ದು ಅಂತ. ಆಯ್ತಾ? ಅದಾಗಲಿ.